ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲೈಕನ್ನು ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಮಾಡಿ ಇಟ್ಕೊತಾ ಇದ್ದೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಡೈಲಿ ಲಾಗರ್ಸ್ ಮಾಡೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಈ ವಿಡಿಯೋದಲ್ಲಿ. ಅವ್ರು ಹೇಗೆ ಡೈಲಿ ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಎಷ್ಟು ಸ್ಟ್ರಗಲ್ ಪಡಬೇಕಂದ್ರೆ ಸೊ ವೀಡಿಯೋ ಮಾಡೋರಿಗೆ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ಏನಂತ ಆಲ್ರೆಡಿ ಟೈಟಲ್ ತಮ್ಮೇಲಲ್ಲಿ ನೋಡಿರ್ತೀರ ನೀವು. ಸ್ವಲ್ಪ ಮನೇಲಿ ಟಿಫನ್ನ ಮಾಡ್ತಾಯಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಹೇಗಿರುತ್ತೆ, ಮಕ್ಕಳಿರೋ ಮನೆಯಲ್ಲಿ ಈ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಚೆನ್ನಾಗಿ ತಿಂತಾರೆ ಕೂಡ. ಸೊ ನಾನು ಪಾಪುಗೋಸ್ಕರ ಯಾವ ಥರ ಮಾಡ್ತಾಯಿದ್ದೀನಿ, ಆ ರೆಸಿಪಿ ಏನು ರೆಸಿಪಿ ಅಂತ ಸೊ ಈ ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋನ ನೋಡಿ ಬನ್ನಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ನೀವು ನೋಡ್ಬೋದು ನಾನು ಏನು ರೆಸಿಪಿನ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ. ಸೊ ಇವತ್ತಿನ ರೆಸಿಪಿ ಬಂದು ದೋಸೆ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ಮನೆಯಲ್ಲಿ ಎಲ್ಲರೂ ಅಕ್ಕಿ ನೆನೆಯಕ್ಕೆ ಹಾಕ್ಬಿಟ್ಟು ಉದ್ದಿನಬೇಳೆ ಹಾಕಿ ಮಾಡ್ತಾರೆ. ಸೊ ನಮ್ಮ ಮನೇಲಿ ಪಾಪು ಇದ್ದಾನೆ ಅಲ್ವಾ, ಸ್ವಲ್ಪ ಅವನಿಗೆ ಹೆಲ್ತಿಯಾಗೂ ಇರುತ್ತೆ, ಸ್ವಲ್ಪ ಟೇಸ್ಟಿಯಾಗೂ ಇರಲಿ ಅಂತ ನಾನು ಬಂದ್ಬಿಟ್ಟು ದೋಸೆಗೆ ರೈಸ್ ಹಾಕಿದ್ದೀನಿ. ಅದಾದಮೇಲೆ ಹೆಸರು ಕಾಳನ್ನ ಹಾಕಿದ್ದೀನಿ, ಕಡಲೆ ಬೇಳೆನ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಉದ್ದಿನ ಬೇಳೆನೂ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಇದಕ್ಕೆ ಮೆಂತ್ಯನೂ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಮೆಂತ್ಯನೂ ತುಂಬಾ ಒಳ್ಳೆಯದು ಹೆಲ್ತಿಗೆ. ನಾನು ನೈಟೇ ನೆನೆ ಹಾಕ್ಕೊಂಡಿದ್ದೀನಿ. ಅದು ನೆನೆ ಹಾಕಿರೋದು ಬಂದು ಈ ಗ್ಲಾಸಲ್ಲಿ ನಾನು 2.5 ರೈಸ್ನ ಹಾಕಿದ್ದೀನಿ, 2.5 ಕಪ್ ರೈಸ್ನ ಹಾಕಿದ್ದೀನಿ. 2 ಕಪ್ಪು ನಾನು ಹೆಸರು ಕಾಳನ್ನ ಹಾಕಿದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನು ಕಡಲೆಬೇಳೆನ ಹಾಕಿದ್ದೀನಿ, ಸ್ವಲ್ಪ ಉದ್ದಿನ ಬೇಳೆನ ಹಾಕಿದ್ದೀನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ನೀವು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 2-3 ಹಸಿಮೆಣಸಿನ್ಕಾಯಿ, ಸೊ ಅದಾದಮೇಲೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಸೊ ನಾನು ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ನೆನೆಸಿಟ್ಟಿರೋದನ್ನೆಲ್ಲ ಹಾಕಿದ್ದೀನಿ, 3 ಹಸಿಮೆಣ್ಸಿನ್ಕಾಯಿನ ಹಾಕ್ತಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಐಡಿಯಾ ಬಂದಾಗೆ ಸೊ ನಾನು ಕರ್ಬೇವಿನ ಸೊಪ್ಪು ಇದು ಹೆಲ್ತಿಗೆ ತುಂಬಾ ಒಳ್ಳೇದಲ್ವಾ, ಸೊ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು 10 ಎಲೆ ಅಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈ ಶುಂಠಿನ ಕಟ್ ಮಾಡಿ ಹಾಕ್ಕೊತೀನಿ. ಸೊ ನೋಡ್ಬೋದು ಫ್ಯಾಮ್ ನೀವು. ಸೊ ನಾನಿವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ತರಿ ಇರಬಾರ್ದು. ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಸೊ ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇದನ್ನು ನಾವು 3ರಿಂದ ಅಷ್ಟೊಂದು ಬೇಡ, ನಿಮಗೆ ಸಡನ್ ಅರ್ಜೆಂಟ್ ಏನಾದರೂ ಇದ್ದರೆ ಸೊ 1 ಅವರ್ 2 ಅವರ್ನ ಇದನ್ನು ಹಾಗೆ ಮುಚ್ಚಿಟ್ಬಿಡೋಣ. 1 ಅವರ್ ಇದ್ರೂ ಸಾಕು. ಆದರೆ ಚೆನ್ನಾಗಿ ಬಂದರೆ ಇನ್ನು 2 ಅವರ್ಸ್ ಇಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾನಿದು 1ರಿಂದ 2 ಅವರ್ ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಸೊ ಓಕೆ ಫ್ಯಾಮ್, ನಾನು ಇದನ್ನು 2 ಅವರ್ಸ್ ಹಾಗೇ ನೆನೆಯೋಕ್ಕೆ ಬಿಟ್ಟಿರ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಇವಾಗ ನಾನು ಅದನ್ನು ಗ್ರೈಂಡ್ ಮಾಡಿ ಇಟ್ಟು 2 ಅವರ್ ಆಗಿದೆ. ಸೊ ನೋಡ್ಬೋದು ನೀವು, ಈ ಹದದಲ್ಲಿದೆ. ದೋಸೆ ಮಾಡೋಕ್ಕೆ ಈ ಥರ ಇದ್ರೇ ಚೆಂದ. ಸೊ ಈ ಥರ ಆಗಿದೆ ಇದು. ಇವಾಗ ಇದಕ್ಕೆ ಬರೀ ದೋಸೆನೇ ತಿನ್ನೋಕ್ಕಾಗುತ್ತಾ? ಸೊ ಇದಕ್ಕೆ ಏನು ಬೇಕಂತ ಹೇಳಿದ್ರೆ ಟೇಸ್ಟಿಯಾಗಿ ನೀವು ಪುದೀನ ಚಟ್ನಿನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಪುದೀನ ಚಟ್ನಿ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ. ಸೊ ನೋಡ್ಬೋದು ನೀವು, ನಾನು ಕಾಯಿ ಚಟ್ನಿನ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅರ್ಧ ಹೋಳು ಕಾಯಿನ ತೊಗೊಂಡಿದ್ದೀನಿ, ಒಂದಷ್ಟು ಇಳಕಲ್ಲ ಬೆಳ್ಳುಳ್ಳಿಗಳನ್ನ ತೊಗೊಂಡಿದ್ದೀನಿ. ನೋಡ್ಬೋದು ನೀವು ನಾನು ಇಷ್ಟು ತೊಗೊಂಡಿದ್ದೀನಿ ಅಂತ. ಒಂದು ನಿಮಿಷ. ಸೊ ಒಂದಿಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದಾದಮೇಲೆ 4ರಿಂದ 5 ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಹುಳಿ ಬೇಕಲ್ವಾ, ಕಾಯಿ ಚಟ್ನಿ ಹುಣಸೆಹಣ್ಣು ಹಾಕಿದ್ರೇ ಚೆಂದ. ಸೊ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇನ್ನು ನಾನು ಇದಕ್ಕೆ ಕಡಲೆನ ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಈ ಥರ ಮಾಡಿ.
ಸೊ ನೋಡಿ, ಇಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ ನಾನು 1 ನಿಮಿಷ. ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕು, ನೀವು ಉಪ್ಪು ಹೇಗೆ ತಿಂತೀರ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಫೈನಲ್ ಆಗಿ ನಾನು ಕಾಯಿ ಚಟ್ನಿನ ರುಬ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಾಗಿದೆ, ಟೇಸ್ಟಾಗಿದೆ. ನೋಡ್ಬೋದು, ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿನ. ಸೊ ಅದಾದಮೇಲೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಸರಿ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ನೋಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತುಂಬ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಬೇಕಂತ ಹೇಳಿದ್ರೆ, ಸೊ ಇದನ್ನು ನೈಟ್ ನೆನೆಯೋಕೆ ಹಾಕ್ಬಿಟ್ಟು ಕಾಳುಗಳನ್ನ, ಅಕ್ಕಿನ ಎಲ್ಲ ನೈಟ್ ನೆನೆಸಿ ಬೆಳಗ್ಗೆ ಒಂದು ಸ್ವಲ್ಪ 6 ಗಂಟೆಗೆ ಎದ್ದು ರುಬ್ಬಿಟ್ರೆ, ಸೊ 8 ಗಂಟೆ ಅಷ್ಟೊತ್ತಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಇದನ್ನು ಮಾಡಿ ಕೊಡ್ಬೋದು. 1 ಅವರ್ 2 ಅವರ್ಗೆಲ್ಲ ಬೇಗ ಆಗಿಬಿಡುತ್ತೆ. ಸೊ ಓಕೆ, ಈಗ ಕಾಯಿ ಚಟ್ನಿನೂ ರೆಡಿಯಾಗಿದೆ, ಸರಿ ಹಿಟ್ಟು ರೆಡಿಯಾಗಿದೆ ನೋಡ್ಬೋದು. ಸೊ ಇವಾಗ ದೋಸೆನ ಮಾಡೋಣ, ಹೇಗೆ ಬರುತ್ತೆ ನೋಡೋಣ. ಸೊ ಓಕೆ ಫ್ಯಾಮ್, ನಾನೊಂದು ಪ್ಯಾನ್ನ ಇಟ್ಟಿದ್ದೀನಿ. ಇದನ್ನು ಮಾಡಿದ್ದೀವಿ ಅಲ್ವಾ, ಸೊ ಟ್ರೈ ಮಾಡೋಣ ಬನ್ನಿ, ಹೇಗೆ ಬರುತ್ತೆ ಅಂತ ನೀವು ನೋಡ್ಕೊಳ್ಳಿ. ದೋಸೆ ಹೇಗೆ ಮಾಡ್ತೀವೋ ಸೇಮ್ ಹಾಗೇ ಮಾಡೋದಷ್ಟೇ. ನೋಡಿ, ಇದಕ್ಕೆ ಸ್ವಲ್ಪ ಮೇಲೆ ಆಯಿಲ್ನ ಹಾಕೊಳ್ಳೋಣ. ಆಯಿಲ್ ಇದ್ದರೆ ಆಯಿಲ್ ಹಾಕ್ಬೋದು, ತುಪ್ಪ ಇದ್ದರೆ ತುಪ್ಪನೂ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೀವು ಯಾರೆಲ್ಲ ಟ್ರೈ ಮಾಡಿಲ್ಲ ಮನೇಲಿ, ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರೆ ಸ್ವಲ್ಪ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಬನ್ನಿ ತೋರಿಸ್ತೀನಿ, ಸ್ವಲ್ಪ ಆಗಲಿ. ಇದು ನೋಡ್ಬೋದು ನೀವು, ತಳ ಹಿಡಿಯೋದಾಗಲಿ ಕಿತ್ಕೊಳ್ಳೋದಾಗಲಿ ಏನೂ ಆಗ್ತಾಯಿಲ್ಲ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಅಂತ. ನೋಡಿ ಎಷ್ಟು ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಿ ಅಲ್ಲ. ಸೊ ಓಕೆ, ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಸೊ 1 ಅವರ್ 2 ಅವರ್ ಬಿಟ್ಟರೆ ಸಾಕು. ಇದು ಒಂದು ಚೂರು ಕಿತ್ಕೊಳ್ಳೋದಾಗಲಿ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇದಕ್ಕೆ ಕಾಯಿ ಚಟ್ನಿನ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ, ಸೊ ಪ್ಲೀಸ್ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.